ಪ್ರಾರ್ಥನೆಯಿಂದ ಮಿಗಿಲಾದ ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಗೀತೆಯನ್ನು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯರು ನಿಶಾ ಮೇಡಮ್. ಮೋಡಗಳ ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ ಕಾರ್ಮೋಡ ಕರಗಿ ಮಳೆ ಹನಿ ಸುರಿದ ಹಾಗೆ ಮುಂಜಾನೆ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ ಸಾಗರದ ಅಲೆಗಳು ತೀರಕ್ಕೆ ಸೋಗುವ ಹಾಗೆ ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳುವ ಹಾಡುವ ಹಾಗೆ ಸಂಜೆಯ ತಂಗಾಳಿ ಪ್ರಕೃತಿಗೆ ತೊಟ್ಟಿಲ ತೂಗುವ ಹಾಗೆ ನಾಟ್ಯರಾಜ ಕಾಲಿಗೆ ಗೆಜ್ಜೆ ಕಟ್ಟಿ ನರ್ತಿಸಿದ ಹಾಗೆ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಹೆಜ್ಜೆ ಹಾಕುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು. ಆ ಸುದಿನದ ನಿಮಿತ್ತವಾಗಿ ನಮ್ಮ ಸಂಸ್ಥೆಗೆ ಹೊಸದಾಗಿ ಬಂದಿರುವ ಪಿಯುಸಿ ಪ್ರಾಚಾರ್ಯರಾದ ಎಸ್.ಡಿ. ವಾಚನ ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ, ಆದರೆ ಬರೆದಿಡುವಂತಹ ಜೀವನ ಮಾಡಲು ಸಾಧ್ಯ ಇದೆ. ಹಾಗೆ ನಮ್ಮ ಶಾರದಾಂಬ ಶಿಕ್ಷಣ ಸಂಸ್ಥೆ ಕೂಡ ಕೇವಲ 2 ವರ್ಷದಲ್ಲಿ ಮಹತ್ತರ ಸಾಧನೆಯೆಡೆಗೆ ಮುಖ ಮಾಡಿ ನಿಂತಿದೆ. ಇಂತಹ ಸಾಧನೆಯ ಕುರಿತು ವರದಿ ಓದಲು ಬರುತ್ತಿದ್ದಾರೆ ನಮ್ಮ ಶಾರದಾಂಬ ಶಾಲೆಯ ಶಿಕ್ಷಕಿ ನಿರ್ಮಲಾ ಮೇಡಮ್ ಅವರು. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಷ್ಟಪಟ್ಟರೆ ಮುಂದಿನ ಜೀವನ ಸುಖವಾಗಿರುತ್ತದೆ, ಹಾಗೆ ತಾಯಿಯೇ ಮೊದಲ ಗುರು, ತಾಯಿಯು 2ನೇ ರೂಪ ಗುರುಗಳು ಎಂಬಂತ ಕಿವಿ ಮಾತನಾಡಿದಂತಹ ಅತಿಥಿಗಳಿಗೆ ಧನ್ಯವಾದಗಳು. ಉದ್ಘಾಟಕರು ಲಕ್ಕುಂಡಿಮಠ ಸರ್ ಅವರ ನುಡಿದ ಹಾಗೆ ನಮ್ಮ ಸಂಸ್ಥೆಯ ಹೆಮ್ಮೆಯ ಉದಾರತೆಯ ಅಧ್ಯಕ್ಷರು ಎಲ್ಲರಿಗೂ ಒಂದು ಮಾತನ್ನು ಹೇಳಿದ್ರು. ಮುಂಬರುವ ದಿನಗಳಲ್ಲಿ ನಮ್ಮ ಶಾರದಾಂಬ ಮೈದಾನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಒಂದು ವೇದಿಕೆಯ ಮಂಟಪವನ್ನು ನಾನು ತಯಾರಿ ಮಾಡಿಕೊಡುತ್ತೇನೆ, ಧ್ವನಿವರ್ಧಕಗಳನ್ನು ಕೊಡುತ್ತೇನೆ ಹಾಗೂ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಿಸಿಕೊಡುತ್ತೇನೆ ಅಂತ ಹೇಳಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ನಾವು ಅವರ ಉದಾರತೆಯನ್ನ ಎತ್ತಿ ತೋರಿಸುವಂತಹ ಇವತ್ತು ಸುಸಂದರ್ಭ. ಜೋರಾದ ಚಪ್ಪಾಳೆಗಳು. ಈಗ ಒಂದು ಆಗಮಿಸಿರುವ ನಮ್ಮ ಎಸ್.ಡಿ. ಗಡದೆ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅವರಿಗೆ ವೇದಿಕೆ ಮೇಲಿನ ಗಣ್ಯರು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ನೀಡಬೇಕು. ಅರ್ಚನಾ ತಳವಾರ್ 7ನೇ ತರಗತಿ ಆಂಗ್ಲ ಮಾಧ್ಯಮ ಚಿತ್ರಕಲೆಯಲ್ಲಿ ಅಭಿನಯ ಗೀತೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದು ನಮ್ಮ ಸಂಸ್ಥೆಯ ಒಂದು ಹೆಮ್ಮೆ ಅಂತ ಹೇಳಬಹುದು. ಹಾಗೂ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನ ತಾಲೂಕು. ನಮ್ಮ ಶಾಲಾ ಅಧ್ಯಕ್ಷರೇ ಕಾರಣ ಅಂತ ಹೇಳಿದ ಅಧ್ಯಕ್ಷರಿಗೆ ಧನ್ಯವಾದಗಳು. ಮಾಡಿದ ನಾವೇ ಧನ್ಯರು. ಅಂತಹ ಮುದ್ದು ಮಕ್ಕಳಿಗೆ ಹಾಗೂ ಮಾರ್ಗದರ್ಶನ ನೀಡಿದಂತಹ ಕೊರಿಯೋಗ್ರಾಫರ್ಗೆ ಧನ್ಯವಾದಗಳು. ಅಂತಹ ಗುಣಗಳನ್ನ ಹೊಂದಿರುವಂತವರು ನಮ್ಮ ಶಾಲೆಯ ಅಧ್ಯಕ್ಷರಾದಂತವರು. ಅವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಮತ್ತೆ ನಮ್ಮ ಶಾರದಾಂಬ ಶಾಲೆ ಮತ್ತು ಕೀರ್ತಿ ಎತ್ತರೆತ್ತರಕ್ಕೆ ಏರಲಿ ಅಂತ ಹಾರೈಸೋಣ. ಧನ್ಯವಾದಗಳು. ವ್ಯಕ್ತಪಡಿಸಿದಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರ, ಪ್ರತಿಭಾ ಕಾರಂಜಿಯಲ್ಲಿ ವಿಜೇತರಾದ ಮಕ್ಕಳ ಪಟ್ಟಿಯನ್ನು ನಾನು ಈಗ ಹೋಗ್ತಾ ಇದ್ದೇನೆ. ಸೃಜನ್ ಹಾಲಹಳ್ಳಿ.